ಲಕ್ಷ 20 ಅಡಿ ಕೇಕು, ಆದ್ರೆ 20 ಅಡಿದು ಆರ್ಟಿಫಿಷಿಯಲ್ ಕೇಕು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆ? 20 ಅಡಿ ಕೇಕ್ ಅಂತೆ, ಆದ್ರೆ ಕೇಕ್ 48,000 ಚೈನಾದು. ಈ ತರ ಹಾಸಿಗೆ ಇಲ್ಲಿ ಬೆಂಗಳೂರಲ್ಲಿ ಇರೋ ಯಾವ ಸ್ಲೀಪ್ ಎಲ್ಲೂ ಯಾವ್ದ್ರಲ್ಲೂ ಸಿಗಲ್ಲ. ಓಕೆ, ಎಲ್ಲಿಂದ ತರಿಸಿದ್ದು? ಚೈನಾದ ಇಂಪೋರ್ಟ್. ಅದು ಮಂಚಕ್ಕಿಂತ ಹಾಸಿಗೆ ಕಾಸ್ಟ್ಲಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ಮಂಚಕ್ಕಿಂತ ಹಾಸಿಗೆ ಕಾಸ್ಟ್ಲಿ. ಹಾಸಿಗೆಗೆ 48,000 ಅಂತ ಈ ವಯ್ಯನೇ ಹೇಳ್ದ ತಾನೆ. ಅದನ್ನ ಹಾಸಿಗೆನೆ 48,000, ಅದು ಮಂಚಕ್ಕಿಂತ ಹಾಸಿಗೆ ಕಾಸ್ಟ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಮಂಚದ ರೇಟ್ ಎಷ್ಟು ಅಂತ ನೋಡಿ. ಮಂಚ 48,000, ಮಂಚ 48. ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ. ಮಂಚಕ್ಕಿಂತ ಬೆಡ್ ಕಾಸ್ಟ್ಲಿ ಅನ್ಬಿಟ್ಟು ಎರಡಕ್ಕೂ ನಲ್ಪ ಸುಮ್ನೆ ಬಾಯಿಗೆ ಬಂದಿದ್ ರೇಟ್ ಹೇಳಿ ಆಂಕರ್ ನ ಮಂಗ ಮಾಡ್ತಾವನೆ ಅಂತ. ಮಂಚಕ್ಕಿಂತ ಅದ್ರ ಮೇಲೆ ಬೆಡ್ಶೀಟ್ ಹಾಕಿರೋದು 70,000. ಒಬ್ಬ ಬೆಡ್ಶೀಟ್ ಹಾಕಿರೋದು 20,000. ಕೇಳಿಸ್ಕೊಂಡ್ರ? ಬೆಡ್ಶೀಟ್ 70,000 ಅಂತೆ. ಮತ್ತೆ 2 ನಿಮಿಷ ಬಿಟ್ಟು ಬೆಡ್ಶೀಟ್ ರೇಟು 80,000 ಅಂತವನೆ. ಬೆಡ್ಶೀಟ್ 80,000 ಅದು. ಹಿಂಗೆ ಗಂಟೆಗೊಂದು ಗಳಿಗೆಗೊಂದು ರೇಟ್ ಹೇಳೋದ್ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ ಅಣ್ಣ ಸಖತ್ತಾಗ್ ಸುಳ್ಳು ಹೇಳ್ತಾವನೆ ಅಂತ. ಬೆಡ್ಶೀಟ್ 80,000 ಅದು. ಅವನ್ ಮಾತ್ ನಂಬೇಡ, ಅವ್ನ್ ಹೇಳೋದಲ್ಲ ಸುಳ್ಳು. ಇಲ್ಲ ಮಲ್ಗೆ ಇಲ್ಲ, ಒಂದರ ರಿಂಕಲ್ ತೋರ್ಸಿ ಮೇಡಮ್. ಒಂದ್ ನೈಟರ ಮಲ್ಗಿದ್ದಂಗ್ ಗಲೀಜಾದಂಗ್ ಏನಾದ್ರು ಯಾರು ಕಾಣಿಸ್ತಾ ಮಲ್ಗಲ್ಲ ಹಾಗಾದ್ರೆ ಇಲ್ಲಿ? ಸುಮ್ನೆ ಶೋಗೆ. ಹಾಸಿಗೆಗೆ 48,000 ಅಂತೆ, ಬೆಡ್ಶೀಟ್ಗೆ 80,000 ಅಂತೆ. ಮಲಗಿದ್ರೆ ಕೊಳೆ ಆಯ್ತದೆ ಅಂತ ಅದ್ರ ಮೇಲೆ ಮಲಗ್ತಾನೆ ಇಲ್ವಂತೆ. ಅಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋ ಯೋಗ ಯೋಗ್ಯತೆ ಇಲ್ಲ ಅಂದ್ಮೇಲೆ ಎಷ್ಟು ಲಕ್ಷದ ಮಂಚ ಇದ್ರೇನು, ಎಷ್ಟು ಲಕ್ಷದ ಹಾಸಿಗೆ ಇದ್ರೇನು ಕೊಳೆ ಆಯ್ತದೆ ಅಂತ ಅದ್ರ ಮೇಲೆ ಮಲ್ಗಕ್ಕಿಲ್ವಂತೆ. ಬಟ್ಟೆನು ಹಾಕೊಂಡ್ರೆ ಕೊಳೆ ಆಯ್ತದಪ್ಪ. ಹಂಗಂತ ಈ ಒಯ್ಯ ಏನ್ ಬುಂಡ ಬುಂಡ ಓಡಾಡ್ತಾನ. ಸಂತೋಷ ಸಂಗೀತ ಇದು ಒಂದೇ 4.25 ಲಕ್ಷ. 2,80,000 ಹಾಕಿದ್ನಲ್ಲ ಸರ್. ಇದು ಬರ್ಡೇಗೆ ಬಂದಿದ್ದು, ಇದು 3.5 ಲಕ್ಷ ಸರ್. ಕೇಕೆ 6.5 ಲಕ್ಷ ಸರ್. 70 ಲಕ್ಷ ಡೈಮಂಡ್ ನೆಕ್ಲೆಸ್ ಬಂದಿದೆ ಸರ್. ಅದನ್ನು ವಿತ್ ಪ್ರೂಫ್ ವಿತ್ ವಾಯ್ಸ್ ಕೇಳಿಸ್ತೀವಿ ಸರ್. ಇದೆಲ್ಲ ಬರೀ ಓಳು ಕಂಡ್ರು, ಇದೆಲ್ಲ ಬರೀ ಬಿಲ್ಡಪ್ ಅಷ್ಟೇ. ನಾವು ತುಂಬಾ ಜನ ಕೋಟಿ ಕುಳ